ವೆಲ್ಕಮ್ ಟು PUC ಟ್ಯೂಟೋರಿಯಲ್ ಆಫ್ ಕಾಮರ್ಸ್. ನಾನು ನಿಮ್ಮ ಎಸ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚಾಪ್ಟರ್ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಈ ಚಾಪ್ಟರ್ನಲ್ಲಿ ಎರಡನೇ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ರೆವಿನ್ಯೂ ಆ್ಯಂಡ್ ಕ್ಯಾಪಿಟಲ್ ಐಟಮ್ ಹೇಗೆ ಕ್ಲಾಸಿಫಿಕೇಶನ್ ಮಾಡೋದು, ಪ್ರಶ್ನೆನ ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆದ ಕ್ವೆಶ್ಚನ್ ಆದಂಥ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕ್ಲಾಸನ್ನು ಪ್ರಾರಂಭ ಮಾಡುವ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ PUC ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಮಾಡುವಂಥ ಹೊಸ ವಿಡಿಯೋ ಅಪ್ಡೇಟ್ಸನ್ನು ತಗೊಳ್ಳಿಕ್ಕೆ ನಿಮಗೆ ಸಹಕಾರಿಯಾಗುತ್ತೆ. ಸೊ ವಿಡಿಯೋನ ಪೂರ್ಣವಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಪ್ರಿಪೇರ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಆಫ್ ಎ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ವಿತ್ 5 ಇಮೇಜಿನರಿ ಫಿಗರ್ಸ್. ಸೊ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಪ್ರಿಪೇರ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಆಫ್ ಎ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ವಿತ್ 5 ಇಮೇಜಿನರಿ ಫಿಗರ್ಸ್. ಓಕೆ, ಸೊ ನಾವೇನ್ ಮಾಡಬೇಕಾಗುತ್ತೆ, ಸೊ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಿಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಲೆಕ್ಕವನ್ನು ಕೊಟ್ಟಿರೋದಿಲ್ಲ, ಕ್ವಶನ್ ಪೇಪರ್ ಆಗಲಿ ಅಥವಾ ಇನ್ನೇ ಇಲ್ಲಿ ಅದು ಯಾವುದೇ ರೀತಿ ಕ್ವಶನ್ಸ್ ಅನ್ನ ಕೊಟ್ಟಿರೋದಿಲ್ಲ. ಸೊ ಅದ್ರ ಬದಲಾಗಿ ನಾವೇನ್ ಮಾಡಬೇಕಾಗುತ್ತೆ, ಇಮ್ಯಾಜಿನೇಷನ್ ಮಾಡಿಕೊಂಡು ಸೊ ರಿಸಿಪ್ಟ್ ಸೈಡ್ ಅಲ್ಲಿ ಯಾವ್ದು ಬರ್ತಾ ಹೋಗ್ತವೆ, ಸೊ ಅದೇ ರೀತಿ ಪೇಮೆಂಟ್ ಸೈಡ್ ಅಲ್ಲಿ ಯಾವುದೆಲ್ಲ ಐಟಮ್ಸ್ ಬರ್ತವೆ ಅನ್ನೋದನ್ನ ನಾವೇನ್ ಮಾಡಬೇಕಾಗುತ್ತೆ, ಕ್ಲಾಸಿಫಿಕೇಶನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸೊ ಇಮ್ಯಾಜಿನೇಷನ್ ಮಾಡಿಕೊಂಡು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಬಂದಾಗ ರಿಸಿಪ್ಟ್ಸ್ ಅಲ್ಲಿ ಯಾವುದೆಲ್ಲ ಐಟಮ್ಸ್ ಬರ್ತಾ ಹೋಗ್ತವೆ, ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬಂದಾಗ ಪೇಮೆಂಟ್ ಸೈಡ್ ಅಲ್ಲಿ ಯಾವುದೆಲ್ಲ ಐಟಮ್ ಬರ್ತಾ ಹೋಗ್ತವೆ ಅನ್ನೋದನ್ನ ಕ್ಲಾಸಿಫಿಕೇಶನ್ ಮಾಡ್ಕೋಬೇಕು. ಸೊ ಅದಕ್ಕೂ ಮೊದಲು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಂತ ಹೇಳಿದ್ರೆ, ಸೊ ಇಟ್ ಇಸ್ ಅ ಸಮ್ಮರಿ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂಡ್ ಆಸ್ ವೆಲ್ ಆಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್. ಸೊ ಮನೆಯಾಗಿ ಏನಂತ ಕರಿತೀವಿ, ಸಮ್ಮರಿ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಕೆಲವೊಂದು ಟ್ರಾನ್ಸಾಕ್ಷನ್ ಬರ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ಸೊ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಬರುವಂಥದ್ದು, ಡೊನೇಷನ್ ಅಮೌಂಟ್ ಬರುವಂಥದ್ದು, ಎಂಟ್ರೆನ್ಸ್ ಫೀಸು ಅಮೌಂಟ್ ಬರುವಂಥದ್ದು, ಕ್ಯಾಶ್ ಇನ್ ಹ್ಯಾಂಡ್. ಸೊ ಇಟ್ ಮೇ ಬಿ ಓಪನಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಆಗಿರುತ್ತೆ. ಸೊ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಕ್ಲೋಸ್ ಆದಾಗ ನಮಗೆ ನೆಕ್ಸ್ಟ್ ಇಯರ್ ಬಂದಾಗ ಏನಾಗುತ್ತೆ, ಕರೆಂಟ್ ಇಯರ್ ಬಂದಾಗ ಸೊ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅದೇ ರೀತಿ ಏನಾದರೂ ಆ ಕರೆಂಟ್ ಇಯರ್ನಲ್ಲಿ ಏನಾದರೂ ಅಮೌಂಟನ್ನು ಪೇಮೆಂಟ್ ಮಾಡ್ತಾ ಇದ್ರೆ, ಕೈಯಿಂದ ದುಡ್ಡು ಹೋಗ್ತಾ ಇದ್ರೆ, ಸಂಸ್ಥೆ ಕೈಯಿಂದ ದುಡ್ಡು ಹೋಗ್ತಾ ಇದ್ರೆ, ಸೊ ಅದನ್ನೇನು ಮಾಡ್ತೀವಿ, ಪೇಮೆಂಟ್ಸ್ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಸಾಮಾನ್ಯವಾಗಿ ಇಲ್ಲಿ ಏನು ಮಾಡ್ತೀವಿ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟಲ್ಲಿ ಸೊ ಫಾರ್ಮೆಟ್ ಅನ್ನು ನೋಡ್ತು ಅಂತ ಹೇಳಿದ್ರೆ, ಸೊ ಫಾರ್ಮೆಟ್ ಯಾವ ರೀತಿ ಇರುತ್ತೆ, ಡೆಬಿಟ್ ಸೈಡ್ ಅನ್ನು ಏನಂತ ಕರಿತೀವಿ, ರಿಸಿಪ್ಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಕ್ರೆಡಿಟ್ ಸೈಡ್ ಏನಂತ ಕರಿತೀವಿ, ಸಾಮಾನ್ಯವಾಗಿ ಪೇಮೆಂಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಡೆಬಿಟ್ ಸೈಡ್ ನೋಡಿದಾಗ ಯಾವುದೆಲ್ಲ ಸಂಸ್ಥೆಯ ಒಳಗಡೆಗೆ ದುಡ್ಡು ಬರ್ತಾ ಇದೆ, ಸಂಸ್ಥೆಗೆ ಯಾವುದೆಲ್ಲ ಇನ್ಕಮ್ ಬರ್ತಾ ಇದೆ, ಯಾವುದೆಲ್ಲ ರೆವಿನ್ಯೂ ಬರ್ತಾ ಇದೆ, ಅದನ್ನ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಸೊ ಸೇಮ್ ವೇ ಕ್ರೆಡಿಟ್ ಸೈಡ್ ಬಂದಾಗ ಯಾವುದೆಲ್ಲ ಕೈಯಿಂದ ದುಡ್ಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಸಂಸ್ಥೆ ಕೈಯಿಂದ ಯಾವುದೆಲ್ಲ ದುಡ್ಡು ಅಥವಾ ಯಾವುದೆಲ್ಲ ಅಮೌಂಟ್ ಹೋಗ್ತಾ ಇದೆಯೋ, ಯಾವುದೆಲ್ಲ ಖರ್ಚಾಗ್ತಾ ಇದೆಯೋ, ಯಾವುದೆಲ್ಲ ಪೇಮೆಂಟ್ ಆಗ್ತಾ ಇದೆಯೋ, ಯಾವುದೆಲ್ಲ ಪೇಡ್ ಆಗ್ತಾ ಇದೆಯೋ ಅದನ್ನ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ, ಸಾಮಾನ್ಯವಾಗಿ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನೋಡಿದಾಗ ಸಾಮಾನ್ಯವಾಗಿ ಎಕ್ಸ್ಪೆಂಡಿಚರ್ನ ಏನ್ ಮಾಡ್ತಾ ಇದ್ದೋ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತಾ ಇದ್ದೋ, ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತಾ ಇದ್ದೋ. ಅದೇ ರೀತಿ ಇನ್ಕಮ್ ಅನ್ನ ಏನ್ ಮಾಡ್ತಾ ಇದ್ದೋ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತಾ ಇದ್ದೋ. ಆದ್ರೆ ಈ ಕೇಸ್ ಬಂದಾಗ ಅಂತ ಹೇಳಿದ್ರೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ಗೆ ಬಂದಾಗ ಯಾವುದೆಲ್ಲ ರೆವಿನ್ಯೂ ಬರ್ತಾ ಇದೆಯೋ ಅದನ್ನ ಏನ್ ಮಾಡ್ತೀವಿ, ರಿಸಿಪ್ಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ಯಾವುದೆಲ್ಲ ಅಮೌಂಟ್ ಕಂಪನಿ ಕೈಯಿಂದ ಅಂತ ಹೇಳಿದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇಂದ ಯಾವುದೆಲ್ಲ ದುಡ್ಡು ಹೋಗ್ತಾ ಇದೆಯೋ ಅದೇನ್ ಮಾಡ್ತೀವಿ, ಪೇಮೆಂಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಲೆಕ್ಕ ಕೊಟ್ಟಿಲ್ಲ, ಸೊ ನಾವೇನ್ ಮಾಡ್ಬೇಕಾಗುತ್ತೆ, ರಿಸಿಪ್ಟ್ ಸೈಡ್ ಅಲ್ಲಿ ಯಾವ್ದು ಐಟಮ್ ಬರ್ತಾ ಹೋಗ್ತವೆ, ನೆಕ್ಸ್ಟ್ ಅದಾದ್ಮೇಲೆ ಪೇಮೆಂಟ್ ಸೈಡ್ ಯಾವ್ದೆಲ್ಲ ಅಮೌಂಟ್ ಬರ್ತಾ ಹೋಗ್ತವೆ ಅನ್ನೋದನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾನು ಇಲ್ಲಿ ಏನ್ ಮಾಡ್ತಾ ಹೋಗ್ತಾ ಇದ್ದೀನಿ, ಯಾವುದು ಪೇಮೆಂಟ್ ಇದೆ, ಯಾವುದು ರಿಸಿಪ್ಟ್ ಇದೆ ಅನ್ನೋದನ್ನ 1 by 1 ನೋಡೋದಾದ್ರೆ, ಸೊ ಪ್ರಶ್ನೆ ಈ ರೀತಿ ಇರುತ್ತೆ,
ಪ್ರಿಪೇರ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಆಫ್ ಎ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ವಿತ್ 5 ಇಮೇಜಿನರಿ ಫಿಗರ್ಸ್. ಸೊ ನಾವೇನ್ ಮಾಡಬೇಕಾಗುತ್ತೆ, ಇಮ್ಯಾಜಿನೇಷನ್ ಮಾಡಿಕೊಂಡು 5 ಐಟಮ್ಸ್ ಅನ್ನು ತಗೊಂಡು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ ಬರೀಬೇಕಾಗುತ್ತೆ. ಸೊ ನಾನು ಇಲ್ಲಿ ಇಮ್ಯಾಜಿನೇಷನ್ ಮಾಡಿಕೊಂಡು ಸೊ ಡೆಬಿಟ್ ಸೈಡ್ ಬಂದಾಗ ರಿಸಿಪ್ಟ್ ಅಂತ ಹೇಳ್ಬಿಟ್ಟು ಕ್ಯಾಶ್ ಇನ್ ಹ್ಯಾಂಡ್, ಓಕೆ, ಎಂಟ್ರೆನ್ಸ್ ಫೀಸ್, ಡೊನೇಷನ್, ಸಬ್ಸ್ಕ್ರಿಪ್ಷನ್ ಡೆಬಿಟ್ ಸೈಡ್ ಟ್ರೀಟ್ ಮಾಡಿದ್ದೀನಿ. ಸೊ ಅದೇ ರೀತಿ ಪೇಮೆಂಟ್ ಸೈಡ್ ಬಂದಾಗ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡ್ ಬಂದಾಗ ರೆಂಟ್, ಪೋಸ್ಟೇಜ್, ಸ್ಯಾಲರಿ. ನೆಕ್ಸ್ಟ್ ಅದಾದ್ಮೇಲೆ ಸೊ ಎರಡು ಸೈಡ್ ಏನ್ ಮಾಡಿದೀವಿ, ಕೂಡಿಸಿದೀನಿ ಅಂತ ಹೇಳಿದ್ರೆ ರಿಸಿಪ್ಟ್ ಸೈಡ್ ಅಂಡ್ ಪೇಮೆಂಟ್ ಸೈಡ್ ಎರಡನ್ನೂ ಸಹ ಕೂಡಿಸಿದೀನಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಸೊ ಒಂದು ಅಮೌಂಟ್ ಯಾವ ಸೈಡ್ ಜಾಸ್ತಿ ಇತ್ತೋ ಅದನ್ನ ಎರಡೂ ಬದಿಯಲ್ಲಿ ಟ್ರೀಟ್ ಮಾಡಿದೀವಿ. ನೆಕ್ಸ್ಟ್ ಯಾವ್ದು ಅಮೌಂಟ್ ಕಡಿಮೆ ಇತ್ತೋ ಅದನ್ನೇನ್ ಮಾಡಿದೀವಿ, ಸೊ ಜಾಸ್ತಿ ಇರುವಂತ ಬ್ಯಾಲೆನ್ಸ್ ಇಂದ ಅದನ್ನ ಕಳ್ಕೊಂಡಿದೀವಿ. ಸೊ ಬಂದಂತ ಬ್ಯಾಲೆನ್ಸ್ ಏನಂತ ಕರೆದಿದ್ವಿ ಸಾಮಾನ್ಯವಾಗಿ ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೀವಿ. ಓಕೆ, ಇದು ಹೇಗೆ ಬಂತು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡೋದಾದ್ರೆ ಓಕೆ, ಸೊ ಈ ರೀತಿ ಫಾರ್ಮೆಟ್ ಇರುತ್ತೆ. ಸೊ ಫಾರ್ಮೆಟ್ ಯಾವ ರೀತಿ ಇರುತ್ತೆ, ಡೆಬಿಟ್ ಅಂಡ್ ಕ್ರೆಡಿಟ್. ಓಕೆ, ಹೆಡ್ಡಿಂಗ್ ಯಾವ್ದು ತಗೊಳ್ಬೇಕು ನಾವು ಸಾಮಾನ್ಯವಾಗಿ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2020. ಓಕೆ, ಸಾಮಾನ್ಯ ಏನ್ ಮಾಡ್ತಾ ಇದ್ದೀವಿ, 2020ಗೆ ತಗೊಂಡಿದ್ದೀನಿ. ಸೊ ಡೆಬಿಟ್ ಸೈಡ್ ಬಂದಾಗ ರಿಸಿಪ್ಟ್, ಅಮೌಂಟ್. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬಂದಾಗ ಅಂತ ಹೇಳಿದ್ರೆ ರೈಟ್ ಸೈಡ್ಗೆ ಬಂದಾಗ ಪೇಮೆಂಟ್ ಅಂಡ್ ಅಮೌಂಟ್. ಸೊ ಈ ರೀತಿ ಏನ್ ಮಾಡಬೇಕಾಗುತ್ತೆ, ಫಾರ್ಮೆಟ್ ಅನ್ನು ತಗೊಳ್ಬೇಕು. ಸೊ ಫಸ್ಟ್ ಬ್ಯಾಲೆನ್ಸ್ ಯಾವುದು, ಕ್ಯಾಶ್ ಇನ್ ಹ್ಯಾಂಡ್. ಸೊ ಈ ಕ್ಯಾಶ್ ಇನ್ ಹ್ಯಾಂಡ್ ಸೊ ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕರೆಂಟ್ ಇಯರ್ ಏನಾಗಿರುತ್ತೆ, ಸೊ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗಾಗಿ ಲಾಸ್ಟ್ ಇಯರ್ ಕೊಟ್ಟಂತ ಕ್ಯಾಶ್ ಇನ್ ಹ್ಯಾಂಡ್ ಏನಿತ್ತು ಆ ಬ್ಯಾಲೆನ್ಸ್ ಏನ್ ಮಾಡ್ತಾ ಇದ್ದೀನಿ, ತಕೊಂಡ್ಬರ್ತಾ ಇದ್ದೀನಿ. ಸೊ ಲಾಸ್ಟ್ ಇಯರ್ ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತೆ. ಓಕೆ, ಸೊ ಲಾಸ್ಟ್ ಇಯರ್ ಕ್ಯಾಶ್ ಇನ್ ಹ್ಯಾಂಡ್ ಏನ್ ಮಾಡ್ತಾ ಇದ್ದೀನಿ ಇವಾಗ, ಸೊ ಬ್ರಾಡ್ ಡೌನ್ ಮಾಡ್ತಾ ಇದ್ದೀನಿ. ಆ ಬ್ರಾಡ್ ಡೌನ್ ಮಾಡಿದಂತ ಅಮೌಂಟ್ ನ ಟು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳ್ಬಿಟ್ಟು ರಿಸಿಪ್ಟ್ ಸೈಡ್ ಬರ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಅಮೌಂಟ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಕ್ಕೆ ಒಂದು ಅಮೌಂಟ್ ಅನ್ನು ಕೊಡಬೇಕಾಗುತ್ತೆ. ಸೊ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ, ₹400 ಅನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ಟು ಕ್ಯಾಶ್ ಇನ್ ಹ್ಯಾಂಡ್ ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ ₹400. ನೆಕ್ಸ್ಟ್ ಸೆಕೆಂಡ್ ಐಟಮ್ ಕ್ಯಾಶ್ ಇನ್ ಹ್ಯಾಂಡ್ 400 ಆಯ್ತು. ನೆಕ್ಸ್ಟ್ ಸೆಕೆಂಡ್ ಐಟಮ್ ಬಂದಾಗ ಟು ಎಂಟ್ರೆನ್ಸ್ ಫೀಸ್ ಎಂಟ್ರೆನ್ಸ್ ಫೀಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಜೂ ಇದೆ. ಆ ಜೂ ಅಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ಬೇಕಾಗುತ್ತೆ, ಒಳಗಡೆ ಹೋಗಿ ಪ್ರಾಣಿಗಳನ್ನ ನೋಡ್ಬೇಕು ಅಂತ ಹೇಳಿದ್ರೆ, ಅಲ್ಲಿರುವಂತ ಪಕ್ಷಿಗಳನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಿರ್ತೀವಿ, ಸ್ಟಾರ್ಟಿಂಗ್ ಗೇಟ್ ಬಳಿಯಲ್ಲೇ ಒಂದಿಷ್ಟು ಫೀಸಸ್ ಅಂತ ಹೇಳ್ಬಿಟ್ಟು ಕಟ್ತಾ ಹೋಗ್ತೇವೆ. ಸೊ ಅದೇ ರೀತಿ ಇಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಏನಿದೆ ಅಲ್ಲಿ ಆ ಸಂಸ್ಥೆ ಒಳಗಡೆ ಹೋಗ್ಲಿಕ್ಕೋ ಅಥವಾ ಏನೋ ಒಂದು ವೀಕ್ಷಣೆ ಮಾಡ್ಲಿಕ್ಕೋ ಸೊ ನಾವೇನ್ ಮಾಡ್ಬೇಕಾಗುತ್ತೆ, ಎಂಟ್ರೆನ್ಸ್ ಫೀಸಸ್ ಅನ್ನ ಕಟ್ತಾ ಹೋಗ್ಬೇಕಾಗುತ್ತೆ. ಎಂಟ್ರೆನ್ಸ್ ಫೀಸ್ ಅನ್ನ ಕಟ್ಟಿದ್ದು ಸಾಮಾನ್ಯ ಏನಾಗುತ್ತೆ, ಇನ್ಕಮ್ ಆಗ್ತಾ ಹೋಗುತ್ತೆ, ಆ ಸಂಸ್ಥೆಗೆ ಇನ್ಕಮ್ ಆಗ್ತಾ ಹೋಗುತ್ತೆ ಅಥವಾ ರೆವಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಟು ಎಂಟ್ರೆನ್ಸ್ ಫೀಸ್ ಅಂತ ಹೇಳಿ ಸೊ ರೆಸಿಪ್ಟ್ ಸೈಡ್ ಅಲ್ಲಿ ಎಂಟರ್ ಮಾಡ್ತೀವಿ. ಸೊ ಇಲ್ಲಿ ಲೆಕ್ಕ ಕೊಟ್ಟಿಲ್ಲ, ಅಮೌಂಟ್ ಕೊಟ್ಟಿಲ್ಲ. ಸೊ ಇಮ್ಯಾಜಿನೇಷನ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗುತ್ತೆ, ಒಂದು ಅಮೌಂಟ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡು ₹200 ಅನ್ನು ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿ ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ ಅಥವಾ ಮೂರನೇ ಐಟಮ್ ಅನ್ನ ನೋಡ್ತು ಅಂತ ಹೇಳಿದ್ರೆ ಟು ಡೊನೇಷನ್ ಏನಾಗಿರುತ್ತೆ, ರೆವಿನ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ಆ ರೆವಿನ್ಯೂನ ಯಾವ ಕಡೆ ಎಂಟರ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ರೆಸಿಪ್ಟ್ ಸೈಡ್, ಯಾವ್ದೆಲ್ಲ ಅಮೌಂಟ್ ಸಂಸ್ಥೆ ಒಳಗಡೆ NGO ಸಂಸ್ಥೆ ಒಳಗಡೆ ಯಾವ್ದೆಲ್ಲ ಬರ್ತಾ ಇದೆಯೋ ಅದನ್ನ ಯಾವ ಕಡೆ ಎಂಟರ್ ಮಾಡ್ತೀವಿ, ಸಾಮಾನ್ಯವಾಗಿ ಡೆಬಿಟ್ ಸೈಡ್ ಎಂಟರ್ ಮಾಡ್ತಾ ಹೋಗ್ತೀವಿ. ಸೊ ರೆಸಿಪ್ಟ್ ಸೈಡ್ ಅಲ್ಲಿ ಎಂಟರ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಸೊ ಡೊನೇಷನ್ ರೆಸಿಪ್ಟ್ ಸೈಡ್. ಸೊ ಅದಕ್ಕೆ ಕಲ್ಪನೆ ಮಾಡಿಕೊಂಡು ಒಂದು ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ. ಸೊ ನಾನು ಇಷ್ಟು ಅಮೌಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ₹300. ಓಕೆ, ಸೊ ಇಮ್ಯಾಜಿನೇಷನ್ ಮಾಡ್ಕೊಂಡು ₹300 ಕೊಡ್ತಾ ಇದ್ದೀನಿ. ಸೊ ಇಲ್ಲಿಗೆ 3 ಎಕ್ಸಾಂಪಲ್ ಆಯ್ತು. ಅವ್ರು ಹೇಳಿರೋದು 5 ಎಕ್ಸಾಂಪಲ್ ನ ಕೊಡಿ ಅಂತ ಹೇಳ್ಬಿಟ್ಟು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಇಂದ ಎರಡು ಸೇರಿಸಿ 5 ಇಮೇಜಿನರಿ ಫಿಗರ್ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಇಲ್ಲಿ 6 ರಿಂದ 7 ಐಟಮ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಈ ರೀತಿ ನೆನ್ಪಿಟ್ಕೊಂಡ್ರೆ ನೀವು 5ಕ್ಕೆ 5 ಅಂಕವನ್ನು ತಗೊಳ್ಳಿಕ್ಕೆ ಸಹಕಾರಿ ಆಗ್ತಾ ಹೋಗುತ್ತೆ.
ನೆಕ್ಸ್ಟ್ ಅದೇ ರೀತಿ 4ನೇ ಐಟಮ್ ಅನ್ನು ನೋಡೋದಾದ್ರೆ ಟು ಸಬ್ಸ್ಕ್ರಿಪ್ಷನ್. ಸಾಮಾನ್ಯವಾಗಿ ಅಲ್ಲಿರುವಂತ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇರುವಂತ ಮೆಂಬರ್ಸ್ ಆ ಸಂಸ್ಥೆಯ ಮೆಂಬರ್ಶಿಪ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಚಂದಾದಾರರಾಗಬೇಕಾಗುತ್ತೆ. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಇನ್ಕಮ್ ನ ಮೇನ್ ಸೋರ್ಸ್ ಅಂತ ಹೇಳಿದ್ರೆ ಅಥವಾ ರೆವಿನ್ಯೂದ ಮೇನ್ ಸೋರ್ಸ್ ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್. ಸಾಮಾನ್ಯವಾಗಿ ಆ ಸಬ್ಸ್ಕ್ರಿಪ್ಷನ್ ಏನಾಗ್ತಾ ಇರುತ್ತೆ, ರೆವಿನ್ಯೂ ಆಗ್ತಾ ಇರುತ್ತೆ, ಅಮೌಂಟ್ ಸಂಸ್ಥೆ ಒಳಗಡೆ ಬರ್ತಾ ಇರುತ್ತೆ. ಬರ್ತಾ ಇರೋ ಅಮೌಂಟ್ ನಾವೇನ್ ಮಾಡ್ಕೊಳ್ತೀವಿ, ಸಾಮಾನ್ಯವಾಗಿ ರಿಸಿಪ್ಟ್ ಸೈಡ್ ಅಲ್ಲಿ ಎಂಟರ್ ಮಾಡ್ತೀವಿ. ಹಾಗಾಗಿ ಟು ಸಬ್ಸ್ಕ್ರಿಪ್ಷನ್ ಅಮೌಂಟ್ ಕೊಟ್ಟಿಲ್ಲ, ಸೊ ಇಮ್ಯಾಜಿನೇಷನ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗುತ್ತೆ, ನಾವು ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಏನ್ ಮಾಡಿದೀನಿ, ಇಮ್ಯಾಜಿನೇಷನ್ ಮಾಡಿಕೊಂಡು ₹100 ಅನ್ನ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಟೋಟಲ್ ಆಗಿ 4 ಐಟಮ್ ಅನ್ನ ಟ್ರೀಟ್ ಮಾಡಿದಾಗ ಆಯ್ತು. ಒಂದು ಕ್ಯಾಶ್ ಇನ್ ಹ್ಯಾಂಡ್ ತಗೊಂಡಿದ್ದೀನಿ, ಟು ಎಂಟ್ರೆನ್ಸ್ ಫೀಸಸ್ ಅನ್ನ ತಗೊಂಡಿದ್ದೀನಿ, ಟು ಡೊನೇಷನ್ ಅನ್ನ ತಗೊಂಡಿದ್ದೀನಿ, ನೆಕ್ಸ್ಟ್ ಆಮೇಲೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀನಿ. 4 ಐಟಮ್ ಆಯ್ತು. ಸೊ ಇನ್ನೊಂದು ಐಟಮ್ ಅನ್ನ ಇದ್ರಲ್ಲಿ ಪೇಮೆಂಟ್ ಸೈಡ್ ಅಲ್ಲೇ ಬರೆದ್ರು ತಪ್ಪಿಲ್ಲ. ಆದ್ರೆ ಇನ್ನು 2-3 ಐಟಮ್ ಅನ್ನ ಬರ್ಕೊಂಡ್ರೆ ಸೊ ವಿಚಾರ ಗೊತ್ತಿದೆ ಇವನಿಗೆ ಅಂತ ಮಾರ್ಕ್ಸ್ ಅನ್ನ ಪೂರ್ಣವಾಗಿ ಗಳಿಸಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಪೇಮೆಂಟ್ ಸೈಡ್ ಬಂತು ಅಂತ ಹೇಳಿದ್ರೆ, ಸೊ ಪೇಮೆಂಟ್ ಸೈಡ್ ಬಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೈಯಿಂದ ಅಂತ ಹೇಳಿದ್ರೆ ಸಂಸ್ಥೆಯ ಕಡೆಯಿಂದ ಯಾವುದೆಲ್ಲ ದುಡ್ಡು ಹೋಗ್ತಾ ಇದೆಯೋ ಆ ದುಡ್ಡು ನಾವು ಯಾವ ಕಡೆ ಎಂಟರ್ ಮಾಡ್ತೀವಿ ಅಂತ ಹೇಳಿದ್ರೆ ಪೇಮೆಂಟ್ ಸೈಡ್ ಅಲ್ಲಿ ಎಂಟರ್ ಮಾಡ್ತೀವಿ. ಸೊ ಸಾಮಾನ್ಯವಾಗಿ ಕ್ರೆಡಿಟ್ ಸೈಡ್ ಅಮೌಂಟ್ ಅನ್ನ ಬರೀಬೇಕಾದ್ರೆ ಅಥವಾ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಬೈ ಇಂದ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಬೈ ರೆಂಟ್. ಓಕೆ, ಸೊ ಏನಾಗ್ತಾ ಇದೆ, ಸಂಸ್ಥೆಯಲ್ಲಿ ರೆಂಟ್ ಅನ್ನ ಕೊಡ್ತಾ ಇದೆ, ಕೈಯಿಂದ ದುಡ್ಡನ್ನ ಕೊಡ್ತಾ ಇದೆ. ಹಾಗಾಗಿ ಸಂಸ್ಥೆ ಕೈಯಿಂದ ಏನಾಗ್ತಾ ಇದೆ, ದುಡ್ಡು ಪೇಮೆಂಟ್ ಆಗ್ತಾ ಇದೆ. ಸೊ ಪೇಮೆಂಟ್ ಆಗ್ತಾ ಇರೋದ್ರಿಂದ ಸೊ ನಾವು ಕಡೆ ಎಂಟರ್ ಮಾಡ್ತಾ ಇದೀವಿ, ಪೇಮೆಂಟ್ ಸೈಡ್ ಅಲ್ಲಿ ಎಂಟರ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ, ಇಮ್ಯಾಜಿನೇಷನ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗುತ್ತೆ, ಒಂದು ಅಮೌಂಟ್ ಅನ್ನು ಕೊಡ್ಬೇಕಾಗುತ್ತೆ. ಸೊ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಒಂದು ಅಮೌಂಟ್ ಅನ್ನು ಕೊಡ್ತಾ ಇದ್ದೀನಿ. ಸೊ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ₹200. 5 ಐಟಮ್ ಆಗೋಯ್ತು. ಓಕೆ, ಇನ್ನೊಂದು 2 ಐಟಮ್ ಅನ್ನು ಬರೆಯೋಣ ಎಕ್ಸ್ಟ್ರಾ. ಓಕೆ, ಏನು ತಪ್ಪಾಗಲ್ಲ, ಇನ್ನೆರಡು ಐಟಮ್ ಅನ್ನ ಎಕ್ಸ್ಟ್ರಾ ಬರೆಯೋಣ. ಹಾಗಾಗಿ ನೆಕ್ಸ್ಟ್ ಬಂತು ಅಂತ ಹೇಳಿದ್ರೆ ಪೋಸ್ಟೇಜ್. ಓಕೆ, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್. ಸೊ ಪೋಸ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಸಾಮಾನ್ಯವಾಗಿ ಕಂಪನಿ ಕೈಯಿಂದ ದುಡ್ಡು ಹೋಗ್ತಾ ಇರುತ್ತೆ ಅಥವಾ ಆ ಸಂಸ್ಥೆ ಕೈಯಿಂದ ದುಡ್ಡು ಹೋಗ್ತಾ ಇರುತ್ತೆ. ಓಕೆ, ಆ ದುಡ್ಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಪೇಮೆಂಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಪೇಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಸೈಡ್ ಎಂಟರ್ ಮಾಡಬೇಕಾಗುತ್ತೆ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ. ಸೊ ಕ್ರೆಡಿಟ್ ಸೈಡ್ ಅಂತ ಹೇಳಿದ್ರೆ ಪೇಮೆಂಟ್ ಸೈಡ್ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಅಮೌಂಟ್ ಅನ್ನ ಕೊಟ್ಟಿರೋದಿಲ್ಲ. ಹಾಗಾಗಿ ನಾವೇನ್ ಮಾಡಬೇಕಾಗುತ್ತೆ, ಇಮ್ಯಾಜಿನೇಷನ್ ಮಾಡಿಕೊಂಡು ಅದಕ್ಕೆ ಅಮೌಂಟ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಮ್ಯಾಜಿನೇಷನ್ ಮಾಡ್ಕೊಂಡು ನಾನೇನ್ ಮಾಡ್ತಾ ಇದ್ದೀನಿ, ಪೋಸ್ಟೇಜ್ಗೆ ₹300 ಅನ್ನ ಕೊಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಎಷ್ಟು ಐಟಮ್ ಆಯ್ತು, 6 ಐಟಮ್ಸ್ ಆಯ್ತು. ಸೊ ಇನ್ನೊಂದು ಐಟಮ್ ಅನ್ನ ಎಂಟರ್ ಮಾಡೋಣ, ಸಮಸ್ಯೆ ಏನಿಲ್ಲ. ಸೊ ಅರ್ಥ ಮಾಡ್ಕೊಳ್ಬಹುದು, ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ನೆಕ್ಸ್ಟ್ ಐಟಮ್ ಅನ್ನ ಟ್ರೀಟ್ ಮಾಡಿದ್ರೆ ಬೈ ಸ್ಯಾಲರಿ. ಬೈ ಸ್ಯಾಲರಿ. ಸೊ ಅಲ್ಲಿರುವಂತ ಎಂಪ್ಲಾಯಿಗಳಿಗೆ ನಾವೇನ್ ಮಾಡ್ತಾ ಇದ್ದೀವಿ ಅಥವಾ ಸಂಸ್ಥೆ ಏನ್ ಮಾಡ್ತಾ ಇದೆ, ಸ್ಯಾಲರಿಯನ್ನ ಕೊಡ್ತಾ ಇದೆ. ಸೊ ಸ್ಯಾಲರಿಯನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ ದುಡ್ಡು ಏನಾಗ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ, ಪೇಮೆಂಟ್ ಆಗ್ತಾ ಇದೆ. ಹಾಗಾಗಿ ಸೊ ಪೇಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗುತ್ತೆ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಎಂಟರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬೈ ಸ್ಯಾಲರಿ, ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಸ್ಯಾಲರಿ, ಅಮೌಂಟ್ ಕೊಟ್ಟಿಲ್ಲ. ಸೊ ನಾವೇನ್ ಮಾಡ್ಬೇಕಾಗುತ್ತೆ, ಇಮ್ಯಾಜಿನೇಷನ್ ಮಾಡಿಕೊಂಡು ಒಂದು ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ. ಹಾಗಾಗಿ ನಾನು ₹400 ಅನ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ಸಾಮಾನ್ಯವಾಗಿ ಏನ್ ಮಾಡಿದೀವಿ, ಇಲ್ಲಿ 7 ಐಟಮ್ಸ್ ಅನ್ನ ಟ್ರೀಟ್ ಮಾಡಿದೀವಿ. ಸೊ ರಿಸಿಪ್ಟ್ ಸೈಡ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ನೆಕ್ಸ್ಟ್ ಎಂಟ್ರೆನ್ಸ್ ಫೀಸು, ಡೊನೇಷನ್, ಸಬ್ಸ್ಕ್ರಿಪ್ಷನ್. ಸೊ ಅದೇ ರೀತಿ ಪೇಮೆಂಟ್ ಸೈಡ್ ಬಂದಾಗ ರೆಂಟು, ಪೋಸ್ಟೇಜು, ಸ್ಯಾಲರಿ. ಟೋಟಲ್ ಆಗಿ 7 ಐಟಮ್ ಅನ್ನ ಟ್ರೀಟ್ ಮಾಡಿದೀವಿ. ಅವರು 5 ಐಟಮ್ ಅನ್ನ ಕೇಳಿದ್ರು, ನಾವು 7 ಐಟಮ್ ಅನ್ನ ಟ್ರೀಟ್ ಮಾಡಿದೀವಿ, ಏನು ಸಮಸ್ಯೆ ಇಲ್ಲ. ಹಾಗಾಗಿ ಈಗ ಏನ್ ಮಾಡ್ಬೇಕು, ಇವಾಗ 2 ಸೈಡ್ ಬ್ಯಾಲೆನ್ಸ್ ಮಾಡಬೇಕು. 2 ಸೈಡ್ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ನೆಕ್ಸ್ಟ್ ಆಮೇಲೆ ಕ್ರೆಡಿಟ್ ಸೈಡ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ. ಸೊ ಏನ್ ಮಾಡ್ಬೇಕು, 2 ಸೈಡ್ ಕೂಡಿಸ್ಕೊಳ್ಬೇಕು. ಸೊ ಇಲ್ಲಿ ಕೂಡಿಸಿದಾಗ ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಅಲ್ಲಿ ₹400, ₹200, ₹300, ₹400. ಸೊ ಇವು 4 ಕೂಡಿಸ್ಕೊಂಡಾಗ ₹1000 ಬರುತ್ತೆ.
ಸೊ ನೆಕ್ಸ್ಟ್ ಅದೇ ರೀತಿ ಕ್ರೆಡಿಟ್ ಸೈಡ್ ಬಂತು ಅಂತ ಹೇಳಿದ್ರೆ ರುಪೀಸ್ 200, ರುಪೀಸ್ 300, ರುಪೀಸ್ 400. ಸೊ ಇದಿಷ್ಟನ್ನು ಕೂಡಿಸ್ಕೊಂಡಾಗ ರುಪೀಸ್ 900 ಬರುತ್ತೆ. ಅವಾಗ ಏನು ಮಾಡಬೇಕು? ಸೊ ಡೆಬಿಟ್ ಸೈಡ್ ಏನಿದೆ ಅಮೌಂಟು ಜಾಸ್ತಿ ಇದೆ, ಹಾಗಾಗಿ ಏನು ಮಾಡಬೇಕು? ಡೆಬಿಟ್ ಸೈಡ್ ಇರುವಂಥ ಬ್ಯಾಲೆನ್ಸ್ ಅನ್ನ ಎರಡೂ ಸೈಡು ಟ್ರೀಟ್ ಮಾಡಬೇಕು. ಡೆಬಿಟ್ ಸೈಡ್ ಇರುವಂಥ ಬ್ಯಾಲೆನ್ಸ್ ಅನ್ನ ಎರಡೂ ಸೈಡು ಟ್ರೀಟ್ ಮಾಡಬೇಕು. ಯಾವ ಸೈಡ್ ಅಮೌಂಟ್ ಜಾಸ್ತಿ ಇದೆಯೋ ಆ ಜಾಸ್ತಿ ಇರುವಂಥ ಬ್ಯಾಲೆನ್ಸ್ ಇಂದ ಕಡಿಮೆ ಇರುವಂಥ ಬ್ಯಾಲೆನ್ಸ್ ಏನು ಮಾಡಬೇಕು? ಕಳ್ಕೊಳ್ಬೇಕು. ಸೊ ಜಾಸ್ತಿ ಇರುವಂಥ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ರುಪೀಸ್ 1000, ಕಡಿಮೆ ಇರುವಂಥ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ರುಪೀಸ್ 900. ಹಾಗಾಗಿ 1000 ಇಂದ 900 ಅನ್ನ ಕಳ್ಕೊಂಡಾಗ ನಮಗೆ ಒಂದು ಡಿಫರೆನ್ಸ್ ಅಮೌಂಟ್ ಬರ್ತಾ ಇದೆ. ಆ ಡಿಫರೆನ್ಸ್ ಅಮೌಂಟು ರುಪೀಸ್ 100. ಸೊ ಹಾಗಾಗಿ ಯಾವ ಸೈಡು ಅಮೌಂಟ್ ಕಡಿಮೆ ಇದೆಯೋ ಆ ಸೈಡಲ್ಲಿ ಏನು ಮಾಡಬೇಕಾಗುತ್ತೆ? ನಾವು ಅಮೌಂಟ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಹಾಗಾಗಿ ಪೇಮೆಂಟ್ ಸೈಡಲ್ಲಿ ಅಮೌಂಟ್ ಕಡಿಮೆ ಇದೆ, 100 ರೂಪಾಯಿ. ಹಾಗಾಗಿ ಏನು ಮಾಡ್ತಾ ಇದೀವಿ? ಪೇಮೆಂಟ್ ಸೈಡಲ್ಲಿ ಎಂಟರ್ ಮಾಡ್ತಾ ಇದೀವಿ. ಆ ಬಂದಂತ 100 ರೂಪಾಯಿ ಡಿಫರೆನ್ಸ್ ಏನಂತ ಕರಿತಾ ಇದೀವಿ ಅಂತ ಹೇಳಿದ್ರೆ ಬೈ ಕ್ಯಾಶ್ ಇನ್ ಹ್ಯಾಂಡ್. ಇಟ್ ಈಸ್ ನಥಿಂಗ್ ಬಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಕರೆಂಟ್ ಇಯರ್, ಆ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಕೆ, ಸೊ ಇಷ್ಟನ್ನ ಸಾಮಾನ್ಯವಾಗಿ ಏನು ಮಾಡಬೇಕಾಗುತ್ತೆ? ಇಮ್ಯಾಜಿನೇಷನ್ ಮಾಡಿಕೊಂಡು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗೆ ಪ್ರಶ್ನೆ ಯಾವ ರೀತಿ ಇರುತ್ತೆ? ಪ್ರಿಪೇರ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ಎ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ವಿತ್ 5 ಇಮೇಜಿನರಿ ಫಿಗರ್ಸ್. ಸೊ ಹಾಗೆ ಏನು ಮಾಡಬೇಕಾಗುತ್ತೆ? ಇಮ್ಯಾಜಿನೇಷನ್ ಮಾಡಿಕೊಂಡು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಹಾಗೆ ಡೆಬಿಟ್ ಸೈಡ್ ಬಂದಾಗ ರಿಸಿಪ್ಟ್ ಬರ್ತಾ ಹೋಗ್ತವೆ, ಪೇಮೆಂಟ್ ಕ್ರೆಡಿಟ್ ಸೈಡ್ ಬಂದಾಗ ಪೇಮೆಂಟ್ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಡೆಬಿಟ್ ಸೈಡ್ ಅಲ್ಲಿ ರಿಸಿಪ್ಟ್ ಅಲ್ಲಿ ಯಾವ್ದೆಲ್ಲ ಐಟಮ್ಸ್ ಬರ್ತವೆ ಅದನ್ನ ಎಂಟರ್ ಮಾಡಬೇಕು ಇಮ್ಯಾಜಿನೇಷನ್ ಮಾಡಿಕೊಂಡು. ಅದೇ ರೀತಿ ಪೇಮೆಂಟ್ ಬಂದಾಗ ಯಾವ್ದೆಲ್ಲ ಐಟಮ್ಸ್ ಬರ್ತವೆ ಅಂತ ಹೇಳ್ಬಿಟ್ಟು ಎಂಟರ್ ಮಾಡಬೇಕಾಗುತ್ತೆ. ಸೊ ಇಷ್ಟನ್ನ ಮಾಡ್ತು ಅಂತ ಹೇಳಿದ್ರೆ 5ಕ್ಕೆ 5 ಅಂಕವನ್ನ ಈಸಿಯಾಗಿ ಗಳಿಸ್ಕೊಳ್ಬಹುದು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯುಸಿ ಟ್ಯೂಟರ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ. ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.